ನನ್ನ ಈಗಿನ ಯುವಕರಿಗೆ ಹೇಳೋದು, ನಾಟಕ ರಂಗ ಅಂದರೆ ಅದು ಒಂದು ದೊಡ್ಡ ಸಾಗರ ಇದ್ದಾಗೆ. ಅದರಲ್ಲಿ ಕಲಿತು ಯಾವತ್ತೂ ಮುಗಿಯುವುದಿಲ್ಲ. ಎಷ್ಟು ನೀವು ಕಲಿತೀರಿ ಅಷ್ಟು ಕಲೀಲಿಕ್ಕುಂಟು. ಮತ್ತು ಯಾವುದೇ ಒಬ್ಬ ನಟನಾಗಿ ಇಲ್ಲ ನಾಟಕ ಅಭಿನಯ ಯಾವುದಕ್ಕೂ ಬರೋದಾದರೆ ಅವರಿಗೆ ಅಬ್ಸರ್ವೇಷನ್ಸ್ ತುಂಬ ಇರಬೇಕು. ಅಂದರೆ ಈ ಪಾತ್ರಗಳು ನಮ್ಮ ನಡುವೆ ಸ್ಟೇಜಲ್ಲಿ ಕೊಡುವ ಪಾತ್ರಗಳು ಯಾವುದಿರ್ತವೆ ಅದೆಲ್ಲ ನಮ್ಮ ನಡುವೆ ಇರುವ ಪಾತ್ರಗಳು. ಯಾವುದೇ ಒಂದು ಕುಡುಕ ಆಗಿರಲಿ, ಇಲ್ಲ ಒಂದು ಹೊಡೆಯುವ ಜೋರ್ನವ ಕಾಮಿಡಿ, ಅದೆಲ್ಲ ನಮ್ಮ ಸುತ್ತಮುತ್ತ ಇರುವ ಪಾತ್ರಗಳು. ಅದನ್ನು ಅಬ್ಸರ್ವೇಷನ್ ಮಾಡಿಕೊಂಡು ಅದನ್ನು ಕಲಿತು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ, ಎಷ್ಟು ಕಲಿತೀರಿ, ಅಷ್ಟು ನಿಮಗೆ ಪರ್ಫೆಕ್ಷನ್ ಸಿಗ್ತದೆ. ವೀಕ್ಷಕರೇ ನಮಸ್ಕಾರ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಇನ್ನು ನಮ್ಮೊಂದಿಗೆ ಹವ್ಯಾಸಿ ಕಲಾವಿದನಾಗಿ 100ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತಹ ನೂತನ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ನೂತನ್ ಕುಮಾರ್ ಕೊಡಂಕೂರು. ನಾನು ಹವ್ಯಾಸಿ ರಂಗ ಕಲಾವಿದನಾಗಿ ಸುಮಾರು 20 ವರ್ಷಗಳಲ್ಲಿ ನಾಟಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಹಾಗೆ ಕಿರುಚಿತ್ರಗಳಲ್ಲಿ ಅಭಿನಯ ಮಾಡುತ್ತಿದ್ದೇನೆ. ಮತ್ತು ಕೆಲವು ಸ್ಕ್ರಿಪ್ಟ್ಗಳನ್ನು ಕೆಲವು ನಾಟಕ ರಚನೆ ಮಾಡಿ ನಿರ್ದೇಶನ ಮಾಡುತ್ತಿದ್ದೇನೆ. ಹಾಗೆ ಕೆಲವು ವರ್ಷ ರೀಸೆಂಟಾಗಿ ಕೆಲವು ವರ್ಷಗಳಿಂದ ಒಂದು ಕನ್ನಡ ಮತ್ತು ತುಳು ಮಲಯಾಳಿ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದೇನೆ. ಈ ರಂಗಭೂಮಿಯ ಮೇಲೆ ಆಸಕ್ತಿ ನಿಮಗೆ ಹೇಗೆ ಬಂತು ಅಂತ? ರಂಗಭೂಮಿ ಆಸಕ್ತಿ ನನಗೆ ಹೈಸ್ಕೂಲ್ ದಿವಸಗಳಲ್ಲಿ ನಮ್ಮ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅದರಲ್ಲಿ ಏನೋ ಆಗ್ತಾಯಿತ್ತು. ಅದರಲ್ಲಿ ನಾನು ನನ್ನನ್ನು ತೊಡಗಿಸಿಕೊಳ್ತಾ ಇದ್ದೆ. 8th 9th 10th ಆ ಸಮಯದಲ್ಲಿ ಹೆಚ್ಚಾಗಿ. ಅಲ್ಲಿ ನಮ್ಮದು HM ರಾಜೇಶ್ವರಿ ಮೇಡಮ್ ಅಂತ ಇದ್ದರು. ಅವರು ಯಾವಾಗಲೂ ನನ್ನನ್ನು ಕರೆದು ಹೇಳು, ನಮ್ಮ ಈ ಬ್ಯಾಚಲ್ಲಿ ಒಬ್ಬ ಒಳ್ಳೆ ಆ್ಯಕ್ಟರ್ ಇದ್ದಾನೆ, ನೀನು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಟ್ರೈ ಮಾಡು, ನಿನಗೆ ಎಂಥಾದರೂ ಚಾನ್ಸಸ್ ಉಂಟು. ನನಗೆ ಯಾವಾಗಲೂ ನಮ್ಗೆ ಆ ಮೇಡಮ್ ನನ್ನ ಹೇಳ್ತಾಯಿದ್ರು, ರಾಜೇಶ್ವರಿ ಮೇಡಮ್ ಅಂತ. ಹಾಗೆ ಅದರ ನಂತರ ನನಗೆ ಈ ಅಭಿನಯ ಇದರಲ್ಲಿ ಎಂತ ಉಂಟು ಅದ್ರ ಸ್ವಲ್ಪ ಆಸಕ್ತಿ ಬೆಳೀತಾ ಬಂತು. ಸ್ಕೂಲ್ ಡೇ ಮತ್ತು ಕಾಲೇಜಲ್ಲಿ ನಾಟಕದಲ್ಲಿ ಎಲ್ಲ ಆದ ನಂತರದ ಮುಂದೆ ಸ್ಟೆಪ್ ಹೇಗಿತ್ತು ಅಂತ? ನಮ್ಮ ಊರಲ್ಲಿ ನವಚೇತನ ಯುವಕ ಮಂಡಲ ಅಂತ ಇತ್ತು. ಅದರಲ್ಲಿ ಆ್ಯಕ್ಟಿಂಗ್ ನಮ್ಮದೊಂದು ವಾರ್ಷಿಕೋತ್ಸವಕ್ಕೆ ನಾಟಕ ಮಾಡುವಾಗ ನಮ್ಮದು ಊರಿನವರೇ ಸಂತೋಷ್ ಅಂತ ಇದ್ರು, ಅವರು ನಾಟಕ ಬರೆದಿದ್ರು. ಅದನ್ನು ನಾವು ಊರವರೇ ಒಟ್ಟಾಗಿ ಮಾಡೋದಂತ ಡಿಸೈಡ್ ಮಾಡಿ ಏರ್ಲ ಎನ್ನಂದಿನ ಅಂತ ನಾಟಕ, ಆ ನಾಟಕದಲ್ಲಿ ನಾವು ಊರವರು ಒಟ್ಟಾಗಿ ನಾಟಕ ಮಾಡ್ತಿದ್ವಿ. ಅದರಲ್ಲಿ ವಿಶ್ವರಾವ್ ಹಾವಂಜೆ ಮತ್ತು ಚಂದ್ರಕಲಾ ಇವ್ರು ಬಂದು ನಮಗೆ ಡೈರೆಕ್ಷನ್ ಎಲ್ಲ ಮಾಡಿ ಫಸ್ಟ್ ನಮ್ಮದು ಸಾಮಾಜಿಕ ನಾಟಕ ಸ್ಟೇಜಲ್ಲಿ ಫಸ್ಟ್ ಪರ್ಫಾರ್ಮೆನ್ಸ್ ಅದು. ವಿಶ್ವರಾವ್ ಹಾವಂಜೆ ಚಂದ್ರಕಲಾ ಅವರು ಡೈರೆಕ್ಷನ್ ಮಾಡಿ ಅದು ಮಾಡಿತ್ತು. ಅದರ ನಂತರ ನನ್ನನ್ನು ವಾಸುದೇವ್ ಮಾಸ್ಟರ್ ಅಂತ ಕೊಡಂಕೂರಲ್ಲಿದ್ದರು. ಅವರು ನಮ್ಮದು ಊರಲ್ಲಿ ನಾಟಕ ನೋಡಿ ಅವರು ನನ್ನನ್ನು ಕರಾವಳಿ ಕಲಾವಿದರು ಉಡುಪಿ ಅಂತ, ಅದಂದರೆ ಆ್ಯಕ್ಚುಲಿ ಈಗ ಹವ್ಯಾಸಿ ಕಲಾವಿದರ ಥಿಯೇಟರ್ ಗ್ರೂಪ್, ಅವರು ಈ ಸಾಮಾಜಿಕ ನಾಟಕ ಮತ್ತು ಈ ಹೊಸ ಅಲೆ ನಾಟಕ ಆ ರೀತಿ ನಾಟಕಗಳನ್ನೆಲ್ಲ ಮಾಡ್ತಾಯಿದ್ರು. ಅದನ್ನೇ ವಾಸುದೇವ್ ಮಾಸ್ಟರ್ನ ಆ ತಂಡಕ್ಕೆ ಕರ್ಕೊಂಡೋಗಿ ಪರಿಚಯ ಮಾಡಿದರು. ಕರಾವಳಿ ಕಲಾವಿದರಲ್ಲಿ ಸಾಧಾರಣ 20 ವರ್ಷದಿಂದ ಕರಾವಳಿ ಕಲಾವಿದರು ಮತ್ತು ಸುಮನಸ ಕೊಡವರು ಅಂತ 2 ತಂಡದಲ್ಲಿ ನಾನು ಆ್ಯಕ್ಟಿಂಗ್ ಮಾಡ್ತಾ ಇದ್ದೇನೆ. ಕರಾವಳಿ ಕಲಾವಿದರಲ್ಲಿ ಎಕ್ಸ್ಪೀರಿಯನ್ಸ್ ಹೇಗೆ ಉಂಟು ನಿಮ್ಮ? ಕರಾವಳಿ ಕಲಾವಿದರು ಅದು ತಂಡ ಹೇಳೋದಕ್ಕಿಂತ ಅದೊಂದು ನಮ್ಮದು ಫ್ಯಾಮಿಲಿ ಇದ್ದಾಗೆ ಕರಾವಳಿ ಕಲಾವಿದರು. ಅದು ಸಾಧಾರಣ 20 ವರ್ಷದಿಂದ ಎಲ್ಲ ನಮ್ಮವರೇ. ಅಲ್ಲಿ ಎಲ್ಲ ಉಂಟು ನಮಗೆ. ಅಂದರೆ ನಾವೇ ನಾಟಕ ಬರೆಯೋದು, ನಾವೇ ಮಾಡೋದು, ಹಾಗೆ ಅದರಲ್ಲಿ ಬೇರೆ ಬೇರೆ ಡೈರೆಕ್ಟರ್ನವರು ಬಂದು ನಾಟಕ ಮಾಡಿದ್ದಾರೆ ನಮಗೆ. ಮತ್ತು ನಾವೇ ನಾಟಕ ಬರೆದು ನಾವೇ ನಾಟಕ ಮಾಡೋದು, ಅದೊಂಥರ ನಮಗೆ ಒಂದು ಫ್ಯಾಮಿಲಿ ಇದ್ದಾಗೆ ಕರಾವಳಿ ಕಲಾವಿದರು. ಅದರಲ್ಲಿ ನಾವು ಹೆಚ್ಚಾಗಿ ಸಾಮಾಜಿಕ ನಾಟಕ ಮುಂಚೆ ಮಾಡ್ತಿತ್ತು. ಆಮೇಲೆ ಪ್ರತಿ ವರ್ಷ ನಮ್ಮದು MGM ಅಲ್ಲಿ ತುಳುಕೂಟ ಕಾಂಪಿಟೇಷನ್ ಆಗ್ತದೆ. ಅದಕ್ಕೆ ಪ್ರತಿ ವರ್ಷ ನಾವು ಒಂದು ಹೊಸ ಸ್ಕ್ರಿಪ್ಟ್ ರೆಡಿ ಮಾಡಿ ಒಂದು ಕೊಡ್ತೇವೆ. ಅಂದರೆ ಉಡುಪಿಯಲ್ಲಿರುವ ಎಲ್ಲ ತಂಡಗಳಿಂದ ಒಂದು ವಿಭಿನ್ನವಾಗಿ ನಾವು ಪ್ರತಿ ವರ್ಷ ಒಂದೊಂದು ಸ್ಕ್ರಿಪ್ಟ್ ಕೊಡ್ತಾ ಇದ್ದೇವೆ ಕರಾವಳಿ ಕಲಾವಿದರ ತಂಡದಲ್ಲಿ. ಅದರಲ್ಲಿ ನಮ್ಮದು ಜಯರಾಮ್ ನೀಲ್ ಅವರಂತ ನಮ್ದು ಅದರಲ್ಲಿ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅವ್ರು ಆ್ಯಕ್ಚುಲಿ ನಮ್ಮ ಎಲ್ಲರಿಗೆ ನಮ್ಮ ಗುರುಗಳು ಜಯರಾಮ್ ನೀಲ್ ಅವರು ಕಲಿಸಿದ್ದು ಅಂತ ಉಂಟು, ಅದನ್ನು ನಾವು ಈಗ ಬೆಳೆಸಿಕೊಂಡು ಈಗ ಕ್ಯಾರಿ ಮಾಡ್ಕೊಂಡು ಬರ್ತಿದ್ದೇವೆ ಕರಾವಳಿ ಕಲಾವಿದರು. ಕರಾವಳಿ ಕಲಾವಿದರ ತಂಡದ ಬಗ್ಗೆ ಮಾತಾಡ್ತಿದ್ವಿ, ಅದರ ಬಗ್ಗೆ ಒಂದು ವಿವರವಾಗಿ ಹೇಳಿ. ಅಂದರೆ ಅದೇ ಕರಾವಳಿ ಕಲಾವಿದರ ತಂಡ ಏನು, ಅದು ನಮ್ಮ ಒಂದು ನಾಟಕ ಮಾಡುವಾಗ ಅದು ನಮ್ಮದೊಂದು ಮನೆ ಇದ್ದಾಗೆ. ಅದರಲ್ಲಿ ನಾವೇ ಸೇರಿಕೊಂಡು ನಾಟಕ ಮಾಡೋದು ಹೆಚ್ಚಾಗಿ. ಈಗ ನಾವು ಹಾಗೆ ಮಾಡ್ತಾ ಇರೋದು ನಾಟಕ. ಎಲ್ಲರೂ ಅದರಲ್ಲಿ ಎಂತ ಹೇಳ್ತಾರೆ, ಎಲ್ಲರೂ ನಮ್ಮದು ವರ್ಕ್ ಮಾಡೋರು, ಎಲ್ಲರೂ ಹವ್ಯಾಸಿ ಕಲಾವಿದರು. ಅದರಲ್ಲಿ ನಟನೆಯನ್ನು ತೆಕ್ಕೊಂಡು ನಟನೆಗೋಸ್ಕರ ಇರುವವರಂತ ಯಾರು ಇಲ್ಲ, ಎಲ್ಲರೂ ಹವ್ಯಾಸಿಗೆ, ಎಲ್ಲ ಬ್ಯುಸಿ ಇರುವವರು. ನಮ್ಮದು ನಾಟಕ ಪ್ರತಿ ವರ್ಷ ನಾಟಕ ಬರೆಯುವಾಗ ಗ್ರೂಪಲ್ಲಿ ಸ್ಟಾರ್ಟ್ ಆಗ್ತದೆ, ನಾಟಕ ಮಾಲ್ಪರೆ ಮಾಡಲಿಕ್ಕೆ ಹೀಗೆ ಬರ್ತೀರಂತ.
ಅಂದಾಗ ನಾನು ಬಿಸಿ, ನಾನು ಬರುದಿಲ್ಲ ಅಂತ ಇದ್ದವರನ್ನು ಸಿಟ್ಕೊಂಡು ನಾಟಕ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರ ನಂತರ ಕ್ಯಾರೆಕ್ಟರ್ ಆರ್ಟಿಸ್ಟ್ ಕಮ್ಮಿ ಆದಾಗ ಒಬ್ರೊಬ್ರಿಗೆ ರಿಕ್ವೆಸ್ಟ್ ಮಾಡೋದು, ನನ್ನ ಫ್ರೆಂಡ್ಸ್ ಇರ್ಬೋದು, ಸುರೇಂದ್ರ, ನವೀನ, ನಿತಿನ್, ಬನ್ನಿ ಅಂತ. ಇಲ್ಲ ಬರುದಿಲ್ಲ, ಬಿಸಿ ಅಂತ ಹೇಳ್ತಾರೆ. ಆಮೇಲೆ ನಾಟಕ ಪುನಃ ಬರ್ತಾರೆ, ಬಂದು ಜಾಯಿನ್ ಆಗ್ತಾರೆ. ಅದರಲ್ಲಿ ನಾವು ನಾಟಕ ಮಾಡುವಾಗ ಒಂದಿಷ್ಟು ಜಗಳ, ನಾವು ಅವರಿಗೆ ಬೈಯುವುದು, ಅವ್ರು ನನಗೆ ಬೈಯುವುದು, ಇದಾಗ ನೋಡೋರಿಗೆ ಎನ್ಸಿದ್ರೆ ನಾವು ಮರ್ದಿನ ನಾವು ಮಾತಾಡೋದಿಲ್ಲ, ಹಾಗೆ ನಾವು ಜಗಳ ಮಾಡ್ಕೊಂಡು ಇದು ಮಾಡ್ತೇವೆ. ಆದರೆ ಮರುದಿವಸ ಪುನಃ ಒಂದು ಅದರಲ್ಲಿ ಎಂತ ಉಂಟು ನಮ್ದು ಹೆಚ್ಚಾಗಿ ನಮ್ಮ ಕರಾವಳಿ ಕಲಾವಿದರಲ್ಲಿ ನಾಟಕಕ್ಕೆ ಬಂದು ಜಾಯಿನ್ ಆಗುದು ಈ ವರ್ಕ್ ಪ್ರೆಷರ್, ಲೈಫ್ ಇದು ಕಿರಿಕಿರಿ ಅದೆಲ್ಲ ಎಂತ ಉಂಟು. ಅದು ನಾಟಕ ಟ್ರಯಲ್ ರೂಮಿಗೆ ಬಂದ ಕೂಡಲೇ ಒಂದು ರಿಲ್ಯಾಕ್ಸ್, ಅದು ರಿಲ್ಯಾಕ್ಸೇಷನ್ ಅಷ್ಟು ಸಿಗ್ತದೆ. ಅದಕ್ಕೋಸ್ಕರ ಅದು ಅಲ್ಲಿಗೆ ಬರೋರು ಇರೋದು ಎಲ್ಲರೂ. ನಾಟಕ ಬಗ್ಗೆ ಬಂದ ಮೇಲೆ ನಿಮ್ಗೆ ಹೊರಗಿನ ಜಗತ್ತು ಎಂತ ಇಲ್ಲ. ನಮ್ದು ನಾಟಕದ ಟ್ರಯಲ್ ರೂಮಿಗೆ ಒಂದು ಎಂತ ಬರ್ತೇವೆ, ನಮ್ದು ಸ್ಟಾರ್ಟ್ ಆಗೋದೇ ಅದಕ್ಕೆ ಆರ್ಗ್ಯುಮೆಂಟ್ಸ್. 7 ಗಂಟೆಗೆ 7:30 ಹೇಳಿರ್ತೇವೆ, ಬರುವಾಗ ಕೆಲಸ ಮುಗಿಸುವಾಗ 8 ಆಗ್ತದೆ. ಅಲ್ಲಿಂದ ಸ್ಟಾರ್ಟ್ ಆಗಿ 8ರಿಂದ ಒಂದು 10 ಗಂಟೆವರೆಗೆ ಟ್ರಯಲ್ ಮಾಡ್ತೇವೆ. ಅದು ನಮ್ದು ಅದೊಂದು ಬೇರೆ ಪ್ರಪಂಚ ನಮ್ದು. ಅದು ಬೇರೆ ಹೊರಗಿರೋದು ಎಂತ ನೆನಪಾಗುದು. ಎಲ್ಲ ನಾಟಕ ಟ್ರಯಲ್ ಅದು ಬಿಟ್ಟು ಮನೆ ಹೋದ್ಮೇಲೆ ಮತ್ತೆ ಉಳ್ದದೆಲ್ಲ ನೆನಪಾಗುದು. ಹಾಗೆ ನಾಟಕ ಬೇಡ ಅಂತ ಹೇಳ್ತಾರೆ ಹೆಚ್ಚಿನವರು. ನಮ್ದು ಈ ಸರಿ ಕೈದು ಇನ್ನು ಮಾಡುದಿಲ್ಲ ನಾಟಕ ಅಂತ ಹೇಳುದು. ಮತ್ತೆ ನೆಕ್ಸ್ಟ್ ವರ್ಷ ನಮ್ದು ಸ್ಟಾರ್ಟ್ ಮಾಡುವಾಗ ನಾಟಕ ಇಲ್ವಾ, ಸ್ಟಾರ್ಟ್ ಬರುವ ಅವರಿಗೆ ಇಂಟ್ರೆಸ್ಟ್. ಅದು ನಾವು ನಾಟಕವನ್ನು ಬಿಡ್ತೇವೆ ಹೇಳಿದ್ರೆ ಅದು ನಾಟಕ ನಮ್ಮನ್ನು ಬಿಡುದಿಲ್ಲ. ಹಾಗೆ ಅದು ಸುಮಾರು 100ಕ್ಕೂ ಹೆಚ್ಚು ನಾಟಕದಲ್ಲಿ ಭಾಗವಹಿಸಿದ್ದೀರಿ ಅಂತ ಹೇಳಿದ್ರಿ. ಯಾವ್ದಾದ್ರು ಒಂದು ಪಾತ್ರ ನಿಮ್ಗೆ ಮನಸ್ಸು ಮುಟ್ಟಿದೆ ಅಂತ ಯಾವ್ದಾದ್ರು ಇದೆ ಅಂತ? ನನಗೆ ನಾವು ಸುಮನಸದಲ್ಲಿ ಆಕ್ಟ್ ಮಾಡುವಾಗ ನಮ್ಮ ಜೋಸೆಫ್ ಜಾನ್ ನೀನಾಸಮ್ಮ ಅವರು ಡೈರೆಕ್ಟ್ ಮಾಡಿದ್ದು ನಾಟಕ ನೆರಳಿಲ್ಲದ ಮನುಷ್ಯರು, ಮೆನ್ ವಿದೌಟ್ ಶ್ಯಾಡೋ ಅಂತ. ಅದು ಸ್ಕ್ರಿಪ್ಟ್ ಅನ್ನು ಕನ್ನಡಕ್ಕೆ ನೆರಳಿಲ್ಲದ ಮನುಷ್ಯರು ಅಂತ. ಅದ್ರಲ್ಲಿ ನನಗೆ ಅದೊಂದು ಇನ್ಸ್ಪೆಕ್ಟರ್ ಪಾತ್ರ ಇತ್ತು. ಅದು ನನಗೆ ಯಾವತ್ತಿದ್ರು ನನ್ನ ಫೇವ್ರೆಟ್ ಪಾತ್ರ. ನಾಟಕಗಳಿಗೆ ಪ್ರಶಸ್ತಿ ದೊರಕಿದೆ. ಯಾವ ಪ್ರಶಸ್ತಿ ನಿಮ್ಗೆ ಉತ್ತಮ ಅಂತ ಅನಿಸಿದೆ? ಮುದ್ರಾಡಿಯಲ್ಲಿ ನಮ್ದೊಂದು ನಾಟಕ ಆಗಿತ್ತು, ರಾಮಾಯಣ ಪಂಚವಟಿ ಅಂತ, ಗಣೇಶ ಎಂ ನಿರ್ದೇಶನ ಮಾಡಿದ್ದು. ಅದರಲ್ಲಿ ನನಗೆ ಶ್ರೇಷ್ಠ ನಟ ದ್ವಿತೀಯ ಅಂತ ಬಂದಿತ್ತು. ಅದರಲ್ಲಿ ರಾವಣನ ಪಾತ್ರ ಮಾಡಿದ್ದೆ. ಆ್ಯಕ್ಚುಲಿ ಅದು ತುಂಬ ಕಷ್ಟಪಟ್ಟು ತುಂಬ ರಿಹರ್ಸಲ್ ಮಾಡಿ ತುಂಬ ಇಷ್ಟದಿಂದ ಮಾಡಿದ ಪಾತ್ರ. ಅದಕ್ಕೆ ನನಗೆ ರಾವಣ ಇದು ಮಾಡಿದ್ದಕ್ಕೆ ಒಂದು ಸೆಕೆಂಡ್ ಶ್ರೇಷ್ಠ ನಟ ದ್ವಿತೀಯ ಬಂದಿತ್ತು. ಅದು ನನಗೆ ತುಂಬ ಇಷ್ಟವಾದದ್ದು. ತೀರ್ಪುಗಾರರ ಮೆಚ್ಚುಗೆಯ ನಟ ಅಂತ ಅದು ಯಾವುದಕ್ಕೆ ಬಂದಿತ್ತು? ಅದಕ್ಕೆ ಅದು ಸುಮಾರು ಒಂದು 6-7 ಸರಿ ಬಂದಿದೆ ನಮಗೆ. MGM ಅಲ್ಲಿ ತುಳುಕೂಟ ಕಾಂಪಿಟೇಷನ್ ಆಗುವಾಗ ಅದರಲ್ಲಿ ತೀರ್ಪುಗಾರರ ಮೆಚ್ಚುಗೆ ನಟ ಅಂತ ಒಂದು ಪ್ರಶಸ್ತಿ ಉಂಟು. ಅದು ನಮಗೆ ಸುಮಾರು ಒಂದು 7 ಸರಿ ಅದು ಪ್ರಶಸ್ತಿ ಬಂದಿದೆ. ಮತ್ತೆ ಅದಾದ ನಂತರ ಕೆಲವು ಬೇರೆ ಕಡೆ ಕಾಂಪಿಟೇಷನ್ಗೆ ಹೋದಲ್ಲಿ ನಟನೆಗೆ ಪ್ರಶಸ್ತಿ ಬಂದಿದೆ. ರಾಜ್ಯ ಮಟ್ಟದ ಕಾಂಪಿಟೇಷನ್ ಅಲ್ಲಿ ಕೂಡ ಭಾಗವಹಿಸಿದೆ. ಅದರಲ್ಲಿ ಯಾವ್ದಾದ್ರು ಪ್ರಶಸ್ತಿ ಲಭಿಸಿತ್ತ ನಿಮ್ಗೆ? ನಮ್ಮ ನಾಟಕಕ್ಕೆ ಬಂದಿದೆ. ಇದಕ್ಕೆ ಲಾಸ್ಟ್ ಟೈಮ್ ಒಂದು ನಾನೇ ಬರೆದು ನಿರ್ದೇಶನ ಮಾಡಿದ್ದ ನಾಟಕಕ್ಕೆ ಬಂದಿದೆ, ಎನ್ನೋಲ ಇದಲ್ಲ 3rd ಪ್ರೈಸ್ ಬಂದಿದೆ. ಮತ್ತೆ ಅದರ ನಂತರ ನಮ್ದು ಬಲೆ ತೆಲಿಪಲೆ ನಮ್ಮ TV ಕಾಂಪಿಟೇಷನ್, ಅದಕ್ಕೆ ನಾವು ಹೋಗ್ತೇವೆ. ಅದರಲ್ಲಿ 3-4 ಸೀಸನಿಂದ ಹೋಗ್ತಿದ್ದೇವೆ ನಾವು. ಅದಕ್ಕೆ ನಾನೇ ಸ್ಕ್ರಿಪ್ಟ್ ಬರೀತೇನೆ, ನಾನೇ ಡೈರೆಕ್ಷನ್ ಮಾಡ್ತೇನೆ. ಅದರಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ ನಮಗೆ 3rd ಪ್ರೈಸ್ ಬಂದಿದೆ ನಮ್ಮ ಟೀಮಿಗೆ. ನಾಟಕವನ್ನು ರಚನೆ ಕೂಡ ಮಾಡ್ತೀವಿ. ಹೌದು. ಯಾವುದೆಲ್ಲ ನಾಟಕ ರಚಿಸಿದ್ದೀರಿ? ನಾನು ನಾಟಕ ಈಗ ಪೂರ್ಣ ಪ್ರಮಾಣದಲ್ಲಿ ಸಣ್ಣ ಸ್ಕ್ರಿಪ್ಟ್ ಮಾಡಿದ್ದೇನೆ. ಪೂರ್ಣ ಪ್ರಮಾಣದಲ್ಲಿ ಎನ್ನೋಲ ಇದಾಲು ಮತ್ತೆ ಮುಗಿಯಂದಿ ಕತೆ ಅಂತ. ಅದರಲ್ಲಿ ಅದು ಎನ್ನೋಲ ಇದಾಲು ನಾಟಕಕ್ಕೆ ಅದೇ ನಮ್ದು ತುಳುಕೂಟ ಕಾಂಪಿಟೇಷನ್ ಅಲ್ಲಿ 3rd ಪ್ರೈಸ್ ಬಂದಿದೆ. ಮತ್ತೆ ಮುಗಿಯಂದಿ ಕತೆ ನಾಟಕದಲ್ಲಿ ಅದು ನಾನೇ ಬರೆದು ನಾನೇ ನಿರ್ದೇಶನ ಮಾಡಿದ್ದೆ. ಅದರಲ್ಲಿ ಒಂದು ಉತ್ತಮ ನಟ ಬೇರೆ ಆಕ್ಟರ್ಸ್ನವರಿಗೆ, ನನ್ನ ನಾಟಕಕ್ಕೆ ಉತ್ತಮ ನಟ, ಶ್ರೇಷ್ಠ ನಟ ನಟಿ ಮತ್ತೆ ಉಳಿದದ್ದು 2 ವೈಯಕ್ತಿಕ ಬಹುಮಾನಗಳು ಅದು ಬಂದಿದೆ ನನಗೆ. ಇನ್ನು ಬಲೆ ತೆಲಿಪಲೆ ಬಗ್ಗೆ ಮಾತಾಡಿದ್ರಿ. ಬಲೆ ತೆಲಿಪಲೆಯಲ್ಲಿ ಸ್ಕ್ರಿಪ್ಟ್ ಬರೀತಿದ್ರಿ ನೀವು? ಯಾವುದೆಲ್ಲ ತಂಡಕ್ಕೆ ಸ್ಕ್ರಿಪ್ಟ್ ಬರೆದಿದ್ರಿ? ನಮ್ದು ಕರಾವಳಿ ಕಲಾವಿದರಲ್ಲಿ ಬರೀತೇನೆ, ಮತ್ತೆ ನಮ್ದು ಕಲಾಶಿಲ್ಪ ನಿಧಿ ಅಂತ ಉಂಟು. ಆ 2 ತಂಡಗಳಿಗೆ ನಾನು ಸ್ಕ್ರಿಪ್ಟ್ ನಾವೇ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಸ್ಕ್ರಿಪ್ಟ್ ಯಾವ ಸೀಸನ್? ಬಲೆ ಬುಲಿಪಾಲೆ ಈ ಸೀಸನ್ ಅಲ್ಲಿ ನಮ್ಗೆ 3rd ಪ್ರೈಸ್ ಬಂತು. ಬಲೆ ತೆಲಿಪಾಲೆ ಲಾಸ್ಟ್ ಟೈಮ್ ನಿಟ್ಟೂರಲ್ಲಿ ಕಾಂಪಿಟೇಷನ್ ಆಯ್ತು, ರಾಜ್ಯ ಮಟ್ಟದ ಕಾಂಪಿಟೇಷನ್. ಅದರಲ್ಲಿ ನಮ್ಗೆ ನಮ್ಮ ತಂಡಕ್ಕೆ 2nd ಪ್ರೈಸ್ ಬಂದಿದೆ. ಈಗ ಹೇಳಿದ್ರಿ ಬಲೆ ತೆಲಿಪಾಲೆಗೂ ಬರ್ತಿದ್ದೀರಿ, ಬಲೆ ಬುಲಿಪಾಲೆಗೂ ಬರ್ತಿದ್ದೀರಿ. ಅದೆರಡು ಎಂತ ವಿರುದ್ಧ ಅಂತ ಹೇಳ್ಬೋದು. ಅದು ಹೇಗೆ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಗೆ? ಬಲೆ ಅದಂದ್ರೆ ನನಗೆ ಆಕ್ಚುಲಿ ಬರೆಯುವಾಗ ನನಗೆ ಬಲೆ ತೆಲಿಪಲೆ ಬರೆಯುವುದಕ್ಕಿಂತ ಬಲೆ ಬುಲಿಪಲೆ ಅದು ಬರೆಯುವುದು ತುಂಬಾ ಈಸಿ ಆಗ್ತದೆ, ಮತ್ತೆ ನನಗೆ ಹತ್ತಿರ ಆಗ್ತದೆ ತುಂಬಾ. ಬಲೆ ತೆಲಿಪಲೆ ಬರೆಯುವಾಗ ರಫ್ ಡ್ರಾಫ್ಟ್ ಬರೆದಿರ್ತೇನೆ, ಹೀಗೆ ಬರ್ಬೇಕಂತ. ಮತ್ತೆ ನಮ್ಮ ಫ್ರೆಂಡ್ಸ್ ನಾವು ಮಾಡುವಾಗ ಒಟ್ಟಾಗಿ ಎಲ್ಲ ಕುತ್ಕೊಂಡು ಅದನ್ನು ಡೆವಲಪ್ ಮಾಡಿ ಹಾಗೆ ಮಾಡೋದು ನಾವು.
ಹೆಚ್ಚಾಗಿ. ನೀವು ಕನ್ನಡ ಚಿತ್ರದಲ್ಲೂ ಕೂಡ ನಟಿಸಿದ್ದೀರಿ. ಆ ಚಿತ್ರದ ಹೆಸರು ಮಿಥ್ಯ ಅಂತ ಒಂದು ಕನ್ನಡ ಚಿತ್ರದಲ್ಲಿ, ಅದು ಪರಮ್ ಸ್ಟುಡಿಯೋಸ್ ಅವರು ಪ್ರೊಡಕ್ಷನ್ ಅಲ್ಲಿ ಇದು ಮಾಡಿದ್ರು. ಅದರಲ್ಲಿ ನಟಿಸಿದ್ದೇನೆ. ನಮ್ದು ರೂಪ ವರ್ಕಾಡಿ. ಯಾವ ಪಾತ್ರ ನಿಮ್ದು? ಅದರಲ್ಲಿ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ನಟಿಸಿದ್ದೇನೆ. ಇನ್ನು ತುಳು ಪಿಕ್ಚರ್ ಅಲ್ಲಿ ಕೂಡ ನಟಿಸ್ತಿದ್ದೀರಿ ಅಂತ ಕೇಳಿದೆ. ಹೌದು, ಅದು ಅಂದ್ರೆ ಆಗ್ತಾ ಉಂಟು ಈಗ ಫಿಲ್ಮ್. ಅದರದ್ದು ನೆಕ್ಸ್ಟ್ ಶೂಟಿಂಗ್ 2 ಪೋರ್ಷನ್ ಫಿನಿಶ್ ಆಗಿದೆ, ಇನ್ನೊಂದು ಪೋರ್ಷನ್ ಉಂಟು. ಮಲಯಾಳಂ ಫಿಲ್ಮ್ ಅಲ್ಲಿ ಕೂಡ. ಹೌದು, ಲಾಸ್ಟ್ ಟೈಮ್ ಒಂದು ನಮ್ದು ಜೋಸೆಫ್ ಸರ್ ಅವರೊಂದು ಕರೆದಿದ್ರು, ಮಲಯಾಳ ಅಚ್ಯುತಾವತಾರಂ ಅಂತ ಒಂದು ಫಿಲ್ಮ್. ಅದರಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಅಭಿನಯ ಮಾಡುವ ಅವಕಾಶ ಸಿಕ್ಕಿದೆ. ಮಲಯಾಳಂ ಬರ್ತದ ನಿಮಗೆ? ಮಲಯಾಳಂ ಬರುದಿಲ್ಲ, ಆದ್ರೆ ಮಲಯಾಳಂ ಅಲ್ಲಿ ನಂದು ಕನ್ನಡ ಮಾತಾಡೋ ಪೊಲೀಸ್ ಪಾತ್ರ. ಹಾಗಾಗಿ ನಿಮ್ದು ಇಷ್ಟು ನಾಟಕ ಮತ್ತೆ ಫಿಲ್ಮ್ ಇರ್ಬೋದು, ಮತ್ತೆ ಬಲೆದಲ್ಲಿ ಬಲೆ, ಯಾವ್ದಾದ್ರು ಫನ್ ಇನ್ಸಿಡೆಂಟ್ ಆಗಿತ್ತ? ಫನ್ ಇನ್ಸಿಡೆಂಟ್ ಅಲ್ಲಿ ತುಂಬಾ ಆಗಿದೆ. ನಾವಂದ್ರೆ ನಾಟಕಕ್ಕೆ ಮುಂಚೆ ಹೋಗ್ತಿರುವಾಗ ನಮ್ದು ಕರಾವಳಿ ಕಲಾವಿದರು ಗ್ರೂಪ್ ಅಲ್ಲಿ ನಾವು ಸೀರಿಯಸ್ ಸೀನ್ ಆಗ್ತಾ ಇರ್ತದೆ, ಫೈಟ್ ಇದೆಲ್ಲ. ನಮ್ದು ವಿಲನ್ ಅವರೆಲ್ಲ ಬರುದು, ಅದ್ರಲ್ಲಿ ನಮ್ಮ ಫ್ರೆಂಡ್ಸ್ ಒಬ್ರು ಯಾವಾಗ್ಲೂ ಅವ್ರ ಕಾಲಿಗೆ ಬ್ಯುಸಿ ಇರ್ತಾರೆ ಗೆಸ್ಟ್ ಎಂಟ್ರಿಗೆ. ಅಂದ್ರೆ ವಿಲನ್ ಹಿಂದೆ ಬರುವಾಗ 5 ವಿಲನ್ ಬರ್ತಾರೆ ನಮ್ಮ ಸ್ಟೇಜಿಗೆ ಬರುವಾಗ. ಮನೆಗೆ ಒಳಗೆ ಹೋಗಿ ಹುಡುಕ್ಲಿಕ್ಕೆ ಎಲ್ಲ ಉಂಟು. ನಾವು ಹಿಂದೆ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ಬರುವಾಗ 5 ಜನ ಬರ್ತಾರೆ. ಒಬ್ಬನನ್ನ ಒಳಗೆ ಇಟ್ಕೊಂಡಿರೋದು, ಅವ್ರನ್ನ ಬಿಡುದಿಲ್ಲ, ಹಿಂದೆ ಹೋಗುವಾಗ 4 ಜನ ಮಾತ್ರ. ನಾಟಕ ಮಾಡುವಾಗ ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ಎಷ್ಟು ಇದ್ದಿದ್ರು, ಹೊರಗಡೆ ನಾವು ಇದು ಮಾಡ್ತಾ ಇರ್ತೇವೆ, ತುಂಬಾ ಗಮ್ಮತ್ ಆಗ್ತಾ ಇರ್ತದೆ. ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಶಾರ್ಟ್ ಫಿಲ್ಮ್ ನಮ್ದು ಲೈಮ್ಲೈಟ್ ಸ್ಟುಡಿಯೋಸ್ ಅಂತ, ನಾನು ಅಕ್ಷಯ್ ಕಾಮತ್ ಅವರೆಲ್ಲ ಒಟ್ಟಾಗಿ ನಾವು ಲೈಮ್ಲೈಟ್ ಸ್ಟುಡಿಯೋಸ್ ಅಂತ ನಮ್ದು ಯೂಟ್ಯೂಬ್ ಚಾನಲ್ ಉಂಟು. ಅದಕ್ಕೆ ಶಾರ್ಟ್ ಫಿಲ್ಮ್ ಮಾಡಿಸ್ತಾ ಇತ್ತು, ಮಾಡಿದೆ, ಸುಮಾರು ಮಾಡಿದೆ. ಅದರಲ್ಲಿ ಅದಕ್ಕೆ ನಾನು ಕತೆ ಬರೀತೇನೆ, ಡೈರೆಕ್ಷನ್ ನಾನು ಮತ್ತೆ ಅಕ್ಷಯ್ ಕಾಮತ್ ಒಟ್ಟಾಗಿ. ಅದು ಅವರು ಡೈರೆಕ್ಷನ್ ಅವ್ರು ಮಾಡ್ತಾರೆ, ಕತೆ ಸಹ ಅವ್ರು ಬರೀತಾರೆ, ನಾನು ಸಹ ಡೈರೆಕ್ಷನ್ ಕತೆ ಮಾಡ್ತೇನೆ. ಅದನ್ನು ನಾವು ಮಾಡಿದೆ. ಅದರಲ್ಲಿ ಸುಮಾರು ಶಾರ್ಟ್ ಫಿಲ್ಮ್ ನಾನು ಅಭಿನಯ ಸಹ ಮಾಡಿದ್ದೇನೆ. ಅದರಲ್ಲಿ ನಮ್ಮದು 1 ರೂಪಿ ಮತ್ತು ಅಥರ್ವಣ, ಹೀಗೆ ಮತ್ತೆ ಇಕಿಗೈ, ಅದು ಚಿತ್ರದಲ್ಲಿ ನಾನು ಮಾಡಿದ್ದೇನೆ. ಅಥರ್ವಣದಲ್ಲಿ ಅದು ಸ್ಟೋರಿ ಒಳ್ಳೆದಾಗಿ ತುಂಬ ವ್ಯೂಸ್ ಆಗಿದೆ ಇದರಲ್ಲಿ. ಅದನ್ನು ನಾನೇ ಕತೆ ಬರೆದು ಇದು ಮಾಡಿದ್ದೇನೆ. ಹಲವು ನಿರ್ದೇಶಕರೊಂದಿಗೆ ಕೂಡ ಕೆಲಸ ಮಾಡಿದ್ದೀರಿ, ಅದು ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ಅಂತ? ಅದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾನು ಇವತ್ತು ಎಂತ ಕಲ್ತಿದ್ದೇನೆ, ಎಂತ ಅಭಿನಯ ಮಾಡ್ತಿದ್ದೇನೆ, ಅದು ಎಲ್ಲ ನನ್ನ ಯಾರ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೇನೆ. ಇವನು ಒಂದು ನಾಟಕ ಆದರೂ ಅವರಿಂದ ತುಂಬ ಕಲ್ತಿದ್ದೇನೆ. ನಮ್ಮದು ಜಯರಾಮ್ ನೀಲಾವರ್ ಸರ್, ಆ್ಯಕ್ಚುಲಿ ನಮ್ಮ ಗುರುಗಳವರು ಜಯರಾಮ್ ನೀಲಾವರ್ ಸರ್. ಅವರಂದ್ರೆ ಎಂತ ಎಲ್ಲ ಕಲ್ತಿದ್ದು, ನಾಟಕ ಎಷ್ಟು ಸಿಂಪಲ್ ಆಗಿ ಬರಬೇಕು, ಹೇಗೆ ಬರಬೇಕು, ಸಹಜವಾಗಿ ಬರಬೇಕು, ಎಲ್ಲ ಕಲ್ತದ್ದು ಜಯರಾಮ್ ನೀಲಾವರ್ ಸರಿಂದ. ಅದರ ನಂತರ ನಮ್ಮ ಸುಮನಸ ತಂಡದಲ್ಲಿ ನಮಗೆ ಬಾಸುಮ ಕೊಡಗು ಸರ್, ಮತ್ತು ವಿದ್ದು ಉಚ್ಚಿಲ್, ಮತ್ತು ಜೋಸೆಫ್ ಜಾನ್, ಹಾಗೆ ಒಳ್ಳೊಳ್ಳೆ ಡೈರೆಕ್ಟರ್ನೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಸಿಕ್ಕಿತು. ಹಾಗೆ ಕರಾವಳಿ ಕಲಾವಿದರಲ್ಲಿ ವಿಜಯ್ ನಾಯಕ್, ವಾಸುದೇವ್ ಮಾಸ್ಟರ್, ದಿವಾಕರ್ ಕಟೀಲ್, ಹೀಗೆ ತುಂಬ ಅವರು ಎಂತ ಕಲಿಸಿದ್ದಾರೆ. ಇವತ್ತು ನಾನು ಎಂತ ಆ್ಯಕ್ಟಿಂಗ್ ಮಾಡ್ತಿದ್ರು, ಎಂತ ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು, ಅವರು ಎಲ್ಲ ಕಲಿಸಿದ್ದು ನಮಗೆ. ನೀವು ಹವ್ಯಾಸಿ ಕಲಾವಿದರಾಗಿ ರಂಗಭೂಮಿಯಲ್ಲಿ ಇದ್ದೀರಿ, ಜೀವನಕ್ಕೆ ಎಂತ ಮಾಡ್ತೀರಿ? ನಾನು ಕರ್ಕೇರ ಇನ್ಫ್ರಾಸ್ಟ್ರಕ್ಚರ್ ಅಂತ ಮಲ್ಪೆಯಲ್ಲಿ ಫ್ಯಾಬ್ರಿಕೇಶನ್ ಇದು ವರ್ಕ್ಶಾಪ್ ಉಂಟು, ಅದರಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ನಾನು. ಬ್ಯಾಲೆನ್ಸ್ ಹೇಗೆ ಆಗ್ತದೆ ಅಂತ? ಬ್ಯಾಲೆನ್ಸ್ ಅದೇ ತುಂಬ ಕಷ್ಟ. ಅಂದರೆ ನಮ್ಮ ಸಂಜೆ 6-6:30ವರೆಗೆ ವರ್ಕ್ ಇರ್ತದೆ. ಅದು ವರ್ಕ್ ಶೆಡ್ಯೂಲ್ ತುಂಬ ಬ್ಯುಸಿ ಇರ್ತದೆ. ಅದರ ನಂತರ 7 ಗಂಟೆ ನಂತರ ಡ್ರಾಮಾ, 7 ಗಂಟೆಯಿಂದ ಒಂದು ರಾತ್ರಿ 11-12 ಅದರಲ್ಲಿ ಪ್ರಾಕ್ಟೀಸ್ ಎಂತ ಇದ್ರು. ಅದರ ನಂತರ ಅದರದ್ದು ಸೀಸನ್ ಇರುವಾಗ ತುಂಬ ಕಷ್ಟ ಆಗ್ತದೆ ಬ್ಯಾಲೆನ್ಸ್ ಮಾಡೋದು. ನಾಟಕ ರಂಗಕ್ಕೆ ಬರುವ ಯುವಕರಿಗೆ ನಿಮ್ಮದು ಏನಾದರೂ ಮೆಸೇಜ್ ಉಂಟಾ? ಹೇಗೆ ರೆಡಿಯಾಗಿರಬೇಕು? ನಾಟಕ ರಂಗಕ್ಕೆ ಬರುವವರಿಗೆ ನನ್ನ ಈಗಿನ ಯುವಕರಿಗೆ ಹೇಳೋದು, ನಾಟಕ ರಂಗ ಅಂದರೆ ಅದು ಒಂದು ದೊಡ್ಡ ಸಾಗರ ಇದ್ದಾಗೆ. ಅದರಲ್ಲಿ ಕಲಿತು ಯಾವತ್ತೂ ಮುಗಿಯೋದಿಲ್ಲ. ಎಷ್ಟು ನೀವು ಕಲಿತೀರಿ ಅಷ್ಟು ಕಲೀಲಿಕ್ಕುಂಟು. ಮತ್ತು ಯಾವುದೇ ಒಬ್ಬ ನಟನಾಗಿ ಇಲ್ಲ ನಾಟಕ ಅಭಿನಯ ಯಾವುದಕ್ಕೂ ಬರೋದಾದರೆ ಅವರಿಗೆ ಅಬ್ಸರ್ವೇಷನ್ಸ್ ತುಂಬ ಇರಬೇಕು. ಅಂದರೆ ಈ ಪಾತ್ರಗಳು ನಮ್ಮ ನಡುವೆ ಸ್ಟೇಜಲ್ಲಿ ಕೊಡುವ ಪಾತ್ರಗಳು ಯಾವುದಿರ್ತವೆ ಅದೆಲ್ಲ ನಮ್ಮ ನಡುವೆ ಇರುವ ಪಾತ್ರಗಳು. ಯಾವುದೇ ಒಂದು ಕುಡುಕ ಆಗಿರಲಿ, ಇಲ್ಲ ಒಂದು ಹೊಡೆಯುವ ಜೋರ್ನವ ಕಾಮಿಡಿ, ಅದೆಲ್ಲ ನಮ್ಮ ಸುತ್ತಮುತ್ತ ಇರುವ ಪಾತ್ರಗಳು. ಅದನ್ನು ಅಬ್ಸರ್ವೇಷನ್ ಮಾಡಿಕೊಂಡು ಅದನ್ನು ಕಲಿತು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ, ಎಷ್ಟು ಕಲಿತೀರಿ, ಅಷ್ಟು ನಿಮಗೆ ಪರ್ಫೆಕ್ಷನ್ ಸಿಗ್ತದೆ. ಹಾಗೆ ಅದನ್ನು ನೀವು ಮೈಗೂಡಿಸಿಕೊಂಡು ಮುಂದೆ ಹೋದರೆ ಅದರಲ್ಲಿ ಸಕ್ಸಸ್ ಬೇಗ ಸಿಗುವುದಿಲ್ಲ, ಸಿಗ್ತದೆ. ಈಗ ಹೇಳಿದ್ರಿ ನೀವು ಸುತ್ತಮುತ್ತಲಿರುವ
ಆ ಪಾತ್ರವನ್ನೇ ನಾವು ಮಾಡುದು ಅಂತ. ಯಾವ ನೀವು ನೋಡಿದವರನ್ನು ನೀವು ಪಾತ್ರ ಮಾಡಿದ್ದಿದೆ ಅಂತ? ನಾನು ತುಂಬ ಅಂದರೆ ನಮಗೀಗ ನಾಟಕಗಳಲ್ಲಿ ಮಾಡುವಾಗ ನಮ್ಗೆ ಯಾವುದೊಂದು ಪಾತ್ರ ಕೊಟ್ಟರೆ ಅದು ನನ್ನ ಅಭ್ಯಾಸ ಹಾಗೆ ತುಂಬ ಸ್ವಲ್ಪ ನೆನಪು ಮಾಡ್ತೇನೆ, ಹುಡುಕ್ತೇನೆ ಯಾರಾದರೂ ಹೀಗೆ ಇದ್ದಾರ ಮ್ಯಾಚ್ ಆಗುವರು ಅಂತ. ಆ ಪರ್ಸ್ನಾಲಿಟಿಯನ್ನು ಸ್ವಲ್ಪ ಅವರನ್ನು ಒಬ್ಸರ್ವ್ ಮಾಡಿ ಅವ್ರ ಜೊತೆ ಇದು ಮಾಡಿ ಮತ್ತೆ ಅದನ್ನು ನನ್ನ ಕ್ಯಾರೆಕ್ಟರ್ಗೆ ಹೇಗೆ ಇದಾಗ್ತದೆ ಅದನ್ನು ನನ್ನ ಅಭ್ಯಾಸ ಮುಂಚಿನ ನಾನು ಹೆಚ್ಚಿನ ಕ್ಯಾರೆಕ್ಟರ್ಗಳಲ್ಲಿ ಯಾರಾದರೂ ಒಬ್ರು ಸಿಗ್ತಾರೆ ಹೀಗೆ ಡಾಕ್ಟರ್ ಮಾಡೋದಾದ್ರೆ, ಪೊಲೀಸ್ ಮಾಡೋದಾದ್ರೆ. ಲಾಸ್ಟ್ ಟೈಮ್ ಅದೇ ನರಳಿಲ್ಲದ ಮನುಷ್ಯರು ಪೊಲೀಸ್ ಅದು ಕ್ಯಾರೆಕ್ಟರ್ ಮಾಡುವಾಗ ನಾನೊಂದು ಸಾಧಾರಣ ಸುಮಾರು ಜನ ಪೊಲೀಸರನ್ನು ಅಬ್ಸರ್ವ್ ಮಾಡಿ ಅವ್ರು ನಡೆಯುವುದು, ಅವರದ್ದು ಮಾತಾಡೋ ಶೈಲಿ ಹೇಗುಂಟು ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ದೇನೆ. ಲಾಸ್ಟ್ ಟೈಮ್ ಮಿಥ್ಯ ಪಾತ್ರಕ್ಕೆ ಮಾಡುವಾಗ ಹಾಗೆ ಮಾಡಿದ್ದಾರೆ ಅವರು. ಸ್ಟೇಷನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಸಾಧಾರಣ 1 ಗಂಟೆ ಸ್ಟೇಷನಲ್ಲಿ ಕೂತ್ಕೊಳಿಸಿದ್ದಾರೆ. ಸ್ಟೇಷನ್ ಹೇಗೆ ಇರ್ತದೆ, ಹೇಗೆ ನಡಿಬೇಕು, ಹೇಗೆ ಮಾತಾಡಬೇಕು, SI ಹೇಗೆ ಇದು ಬಿಹೇವ್ ಮಾಡ್ತಾರೆ ಅದನ್ನು 1 ಗಂಟೆ ನಾವು ಸ್ಟೇಷನಲ್ಲಿ ಕೂತ್ಕೊಂಡಿದ್ದೇವೆ ಹೋಗಿ. ಅದ ನಂತರ ಅದು ತುಂಬ ಹೆಲ್ಪ್ ಆಗಿದೆ. ಹಾಗೆ ನಾನು ಯಾವುದು ಪಾತ್ರ ಮಾಡೋದ್ರೆ ನಮ್ಮ ಸುತ್ತಮುತ್ತ ಯಾವುದಿರ್ತದೆ ಅದನ್ನೇ ಹುಡುಕಿ ಮಾಡೋದು. ಈಗ ಈ ಒಂದು ಜೀವನದಲ್ಲಿ ನಿಮಗೆ ಮರೆಯಲಾಗದ ಒಂದು ಕ್ಷಣ ಎಂತ ರಂಗಭೂಮಿಯಲ್ಲಿ ನಮಗೆ ಮರೆಯಲಾದ ಆಗೋ ಕ್ಷಣ ಅಂದರೆ ನಾನು ಲಾಸ್ಟ್ ಟೈಮು ಎನ್ನೊಲೆದಲ್ಲಿ ನಾಟಕ ಅದು ಮಾಡುವಾಗ, ಅದು ನಾಟಕ ಅಂದರೆ ಅದು ನಾನು ಪೂರ್ಣ ಪ್ರಮಾಣದಲ್ಲಿ ಡೈರೆಕ್ಷನ್ ಸ್ಕ್ರಿಪ್ಟ್ ಬರೆದು ಎಲ್ಲ ಇದರಲ್ಲಿ ಮಾಡೋದು. ಅದು ನಾಟಕ ಬಂದು ನಮಗೆ ಅದು ಸಕ್ಸಸ್ ಆಗಿ ಜನಗಳು ಬಂದು ಎನ್ನೊಲೆದಲ್ಲಿ ಮತ್ತು ಲಾಸ್ಟ್ ಟೈಮ್ ನಂದು ಮುಗಿಯಂದಿ ಕತೆ ಅದು ನಾಟಕ ಶೋ ಆದಮೇಲೆ ಜನಗಳು ಬಂದು ನನಗೆ ಆ್ಯಕ್ಚುಲಿ ಮುಗಿಯಂದಿ ಕಥೆಯಲ್ಲಿ ಸಹ ಬಂದು ಜನಗಳು ಈ ಪಾತ್ರ ನನ್ನ ಮನೆಯಲ್ಲಿ ನನ್ನ ಅಪ್ಪನನ್ನು ನೋಡಿದಾಗಾಯಿತು, ನನ್ನ ಅಮ್ಮನನ್ನು ನೋಡಿದಾಗಾಯಿತು, ನಮ್ಮ ಮನೆಯದ್ದು ಇದೇ ಸ್ಟೋರಿ ಸೇಮು. ಮತ್ತೆ ಅದರಲ್ಲಿ ಪಾತ್ರ ಮಾಡಿದವರನ್ನು ಅಪ್ಪಿಕೊಂಡು ಅವರು ಕೆಲವರು ಹತ್ತಿದ್ದಾರೆ ಮತ್ತೆ ಅವರೊಟ್ಟಿಗೆ ಒಂದು ಸೆಲ್ಫಿ ತೆಕ್ಕೊಂಡು ಹೋಗ್ತಾರೆ. ಹಾಗೆ ಅದು ನನಗೆ ಈ ಸರಿ ಇದು ಮಾಡಿದ್ರಲ್ಲಿ ನನಗೆ ತುಂಬ ಮರೆಯಲಾಗದ ಕ್ಷಣ. ಅಂದರೆ ನಾವು ಪಟ್ಟ ಎಫರ್ಟಿಗೆ ನಾನು ನನ್ನ ಫ್ರೆಂಡ್ಸ್ ಏನೆಲ್ಲ ಇದು ಮಾಡಿದೆ ಅದೊಂದು ಸಾರ್ಥಕತೆ ಕ್ಷಣ. ಅದೇ ಹೇಳಿದ್ರಿ, ವೀಕ್ಷಕರ ಒಂದು ಅಪ್ರಿಸಿಯೇಷನ್ ಎಷ್ಟು ಮುಖ್ಯ ಆಗ್ತದೆ ನಿಮ್ಗೆ? ತುಂಬಾ ಮುಖ್ಯ ಆಗ್ತದೆ. ನಾವಂದ್ರೆ ಏನು ಈ ಒಂದು ನಾಟಕ ಅಂದ್ರೆ ಅದು 1-2 ದಿವಸ ಪ್ರೊಸೆಸ್ ಅಲ್ಲ, ಸಾಧಾರಣ ಒಂದು 1-2-3 ತಿಂಗಳು ಅದಕ್ಕೆ ಒದ್ದಾಟ ಅದು ಇದು ಅಂತ ಒಂದು ಸಾಧಾರಣ 3 ತಿಂಗಳು ಪ್ರೊಸೆಸ್ ಅದೆಲ್ಲ ಆದ್ಮೇಲೆ ನಮ್ದು ನಾಟಕ ಮುಗಿದ ಕೂಡಲೇ ಒಂದು ಜನಗಳೊಂದು ಸ್ವಲ್ಪ ಬಂದು ಹಾಗಾಗಿದೆ ಹೀಗಾಗಿದೆ ಅದು ಸಾರ್ಥಕತೆ ಅಂತ ಹೇಳ್ತಾರಲ್ಲ, ಅದು ನಮ್ಗೆ ಅದೇ ಬಹುಮಾನ. ಮತ್ತೆ ನಮ್ಗೆ ಎಂತ ಸಿಗ್ತದೆ ಅದು ಪ್ರೇಕ್ಷಕರು ಕೊಡ್ತಲ್ಲ, ಅದು ನಮ್ಗೆ ಆಕ್ಚುಲಿ ಲಾಸ್ಟಿಗೆ ಸಿಗೋದು ಬಹುಮಾನ. ಅದು ನಮ್ಗೆ ನೀವು ಒಂದು ಕೆಲಸ ಮಾಡಿಕೊಂಡು ಮತ್ತೆ ನಾಟಕಕ್ಕೂ ಕೂಡ ಹೋಗ್ತಿದ್ದೀರಿ, ಹಾಗಾಗಿ ಬ್ಯುಸಿ ಇರ್ತೀರಿ. ಇದಕ್ಕೆಲ್ಲ ನಿಮ್ಮ ಮನೆಯವರ ಸಪೋರ್ಟ್ ಕೂಡ ತುಂಬಾ ಮುಖ್ಯವಾಗಿರ್ತದೆ. ಮನೆಯವರ ಸಪೋರ್ಟ್ ಹೇಗೆ ಉಂಟು? ಮನೆಯವರ ಸಪೋರ್ಟ್ ಇದ್ದದಿಂದ್ರೆ ನಾನು ಇಷ್ಟವರೆಗೆ ಬರ್ತೇನೆ. ಒಮ್ಮೆ ನಾಟಕ ಬಿಸಿ ಇರುವಾಗ ಅವ್ರಿಗೆ ಸಿಟ್ಟು ಬರ್ತದೆ, ಎಲ್ಲ ಎಂತ ಹೇಳ್ತಾರೆ ಮನೆಯಲ್ಲಿ ಬಂದಾಗ ಸಾಕು ಕೈದು ಮಾಡು ಸ್ಟಾಪ್ ಮಾಡು ಅಂತ ಹೇಳ್ತಾರೆ. ಅದೆಲ್ಲ ಫೈನಲ್ ಆಗಿ ಒಂದು ನಾಟಕ ನೋಡಿದ್ರೆ ಇಲ್ಲ ನಮ್ದು ಒಂದು ಟಿವಿಯಲ್ಲಿ ಟೆಲಿಕಾಸ್ಟ್ ಆದಾಗ ನಮ್ದು ಬಲೆ ಪಲೆ ಅದೆಲ್ಲ ನೋಡಿದ ಕೂಡಲೇ ನೆಕ್ಸ್ಟ್ ಈಗ ಕಾಂಪಿಟೇಷನ್ ಉಂಟು ಹೀಗೆ ಹೋಗ್ತಿದ್ದೇನೆ ಹಾಗಂತ ಹೇಳುದಿಲ್ಲ. ಹಾಗೆ ಸಪೋರ್ಟ್ ಇದ್ದದಿಂದ್ರೆ ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಮುಂದೆ ನಾಟಕ ರಂಗದ್ದು ಫ್ಯೂಚರ್ ಹೇಗೆ ಉಂಟು ಅಂತ? ನಾಟಕ ರಂಗದ್ದು ಫ್ಯೂಚರ್ ಅದು ಒಂದೇ ರೀತಿ ಅಂತಲ್ಲ, ಅದು ಮುಗಿಯುವುದಿಲ್ಲ. ಅಂದರೆ ಹೊಸ ಥರದಲ್ಲಿ ಬರ್ತಾ ಇರ್ತದೆ. ಈಗ ನಾವು ಸ್ಟಾರ್ಟ್ ಮಾಡುವಾಗ ಈಗ ನಾವು ಯಾವುದನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದೇವೆ. ನಮ್ಮ ತಂಡ ಇರ್ಬೋದು, ಈಗ ಕರಾವಳಿ ತಂಡ ಇರ್ಬೋದು, ಸುಮನಸ, ನಾವು ಆ್ಯಕ್ಚುಲಿ ಜಾಯ್ನ್ ಆಗುವಾಗ ಅದರ ತಂಡವದ್ದು ಒಂದು ರೀತಿ ಬೇರೆ ಇತ್ತು. ಆಗ ದೊಡ್ಡ ಆ್ಯಕ್ಟರ್ಸ್ನವರು ಇದ್ರು ನಮ್ಮ ಇದರಲ್ಲಿ, ಅವರನ್ನು ನೋಡಿ ನಾವು ಕಲಿತಿದ್ದೇವೆ. ಈಗ ಅವರೆಲ್ಲ ಆ್ಯಕ್ಟಿಂಗ್ ಮಾಡೋದು ಕಡಿಮೆ ಮಾಡಿದ್ದಾರೆ, ಈಗ ನಾವು ಮಾಡ್ತಿದ್ದೇವೆ. ಇನ್ನು ನಮ್ಮ ನಂತರ ಇನ್ನೊಬ್ರು ಮಾಡ್ತಾ ಇದ್ದಾರೆ. ಹಾಗೆ ಅದು ಹೋಗ್ತದೆ, ಬೇರೆ ಬೇರೆ ರೀತಿಯಲ್ಲಿ ಬೆಳೀತಾ ಹೋಗ್ತದೆ. ಅದು ನಾಟಕ ಈ ತಂಡಗಳು ಸ್ವಲ್ಪ ಅದರದ್ದು ಪರ್ಫಾರ್ಮೆನ್ಸ್ ಇದೆಲ್ಲ ಕಡಿಮೆ ಆಗುವ, ಅದ್ರ ನಾಟಕ ಅನ್ನೋದು ನಿಲ್ಲುವುದಿಲ್ಲ. ಅದು ಯಾರಾದರೂ ಒಬ್ರು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಈ ವಿಡಿಯೋ ನೋಡ್ತಿರುವ ವೀಕ್ಷಕರಿಗೆ ನಾಟಕ ರಂಗದ ಬಗ್ಗೆ ನಿಮ್ಮದು ಏನಾದರೂ ಮೆಸೇಜ್ ಕೊಡ್ಲಿಕ್ಕಿದ್ರೆ ಕೊಡ್ಬೋದು. ನಾಟಕ ರಂಗ ಅಂದರೆ ಯಾವುದು ಈ ಮಕ್ಕಳಿಗೆ ಅಭಿನಯ ಇಲ್ಲ ನಾಟಕ ರಂಗದ ಮೇಲೆ ಆಸಕ್ತಿ ಇದ್ದರೆ ಅವರನ್ನು ದಯವಿಟ್ಟು ಅದಕ್ಕೆ ಮಕ್ಕಳನ್ನು ಈಗಿನ ಯುವ ಪೀಳಿಗೆ ಏನುಂಟು ಅದನ್ನು ಅವರಿಗೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಕೊಡಿ. ಯಾಕಂದರೆ ನಾಟಕ ಅನ್ನೋದು ಮನುಷ್ಯನಿಗೆ ಬದುಕುವುದು ಹೇಗೆ ಅಂತ ಕಲಿಸ್ತದೆ. ಅದರಲ್ಲಿ ಯಾರು ಅದರಲ್ಲಿ ಸೋಲುವುದಿಲ್ಲ. ಅಂದರೆ ಅದರಲ್ಲಿ ಲಾಭ ಇಲ್ಲದೆ ಇರ್ಬೋದು, ಎಂತ ಹೇಳ್ತಾರೆ ಹಣಕಾಸಿನ ವಿಚಾರ ಮತ್ತು ಟೈಮ್ ಅದೆಲ್ಲ ಸ್ಪೆಂಡ್ ಆಗ್ತದೆ, ಅದು ಹೌದು. ಮತ್ತು ನಾಟಕ ರಂಗದಲ್ಲಿ ಯಾರು ಮನುಷ್ಯರನ್ನು ಸೋಲಿಕ್ಕೆ ಬಿಡುವುದಿಲ್ಲ, ಬದುಕುವುದು ಹೇಗೆ ಅಂತ ಕಲಿಸ್ತದೆ.
ಧ್ವನಿಕಾ ಸ್ಟುಡಿಯೋಗೆ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಯಾವುದೇ ಒಂದು ಕಲಾವಿದ ಬೆಳಿಬೇಕಾದ್ರೆ ಅದು ಚಿಕ್ಕ ಕಲಾವಿದ ಇರಲಿ ದೊಡ್ಡ ಕಲಾವಿದ ಇರಲಿ, ನಮ್ಮ ನಿಮ್ಮೆಲ್ಲರ ಸಹಕಾರ ಒಂದು ಮುಖ್ಯವಾಗಿರ್ತದೆ. ಅವರಿಗೆ ನಾವು ಕೂಡ ಸಪೋರ್ಟ್ ಮಾಡುವಂತ ಹೇಳಿ ಈ ವಿಡಿಯೋವನ್ನು ಮುಗಿಸ್ತಿದ್ದೇವೆ. ಇಂಥದ್ದೇ ವಿಡಿಯೋವನ್ನು ನೋಡಲಿಕ್ಕೆ ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ.